ಪ್ರಭು ಅಂತ. ಮೇಡಮ್ ತಮ್ಮ ಹೆಸರು? ರೋಹಿತ್ ಮಾತಾಡಿ. ಈಗ ಇವರು 95 kg ಇದ್ದಾರೆ. ಇವ್ರನ್ನ ಎತ್ತಲಿಕ್ಕೆ 4 ಜನಗಳು ಎತ್ತಿಕೊಂಡು ಹೊರಗಾಕ್ತಾರೆ ಕರೆಕ್ಟಾ? ಆದರೆ 2 ಇರುತ್ತೆ ಎತ್ತಲಿಕ್ಕೆ ಆಗ್ತದ? ಟ್ರೈ ಮಾಡ್ತೀರಾ? ಓಕೆ. ಇವರು ಗಣಪತಿ ಕೊಡ್ತಿದ್ದಾರೆ. ಸರೋಜ ಮೇಡಮ್ ಅಲ್ಲೇ ನಗಾಡ್ತಿದ್ದಾರೆ. ಮೇಡಮ್ ಇದ್ದಾರೆ. ಹೇಳ ತೆಗಿಯತ್ತಿದ್ರೆ ಸಾಕು. 1 2 3 ಅಪ್ ಅಂದ್ರೆ ಅವಾಗ ಓಕೆನಾ? 1 2 3 ಅಪ್. ಎತ್ತಿ ಏನು ಅಷ್ಟು ತೂಕ ಇದ್ದಾರೆ ಅದಕ್ಕೆ? 4 ಹೀಗೆ ಬಿಡ್ಬೇಡಿ ಎತ್ತಿ. 1 2 3 ಅಪ್. ತಿಂಡಿ ಮಾಡಿಲ್ವಾ ಅಂತ. ವಾಟರ್ ನಲ್ಲಿ ನಮ್ಮ ಮನೆಯ ನೀರು ನಮ್ಮ ಮನೆಯ ಬಾಟಲ್ ಕರೆಕ್ಟ್ ಅಲ್ವಾ? ನಾವು ಕುಡಿಯುವಂತ ನೀರನ್ನ ಈ ಬಾಟಲ್ ಹಾಕಿದ್ದೀವಿ. ವಾಟರ್ ಪ್ಯಾಡ್ ಕಟ್ಟಿದ್ದೀವಿ ಓಕೆನಾ? ಆಕ್ಚುಲಿ ನೀರನ್ನ ಕೂತು ಕುಡಿಯುವಂತ ಅಭ್ಯಾಸ ಮಾಡ್ಕೊಳ್ಬೇಕು ಯಾವಾಗಲೂ ಅಷ್ಟೇ. ನೀರನ್ನ ಕುಡಿಬೇಕು. ಹೌದಾ? ಈ ಕಡೆ ಕುಡೀರಿ ಕುಡೀರಿ. ಒಬ್ರು ವಿಡಿಯೋ ಮಾಡ್ತಾ ಇರೋದು ಇನ್ನೇನು ವಿಡಿಯೋ ಮಾಡೋದು ಕುಡಿ ಹೌದು. ಕೂತ್ಬಿಟ್ಟು ಕುಡೀರಿ ಮೇಡಮ್. ಇದು ನಮ್ಮ ವಿಲಾಸಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ಒಳ್ಳೆ ಡೆಮೋ ಮಾಡಿದ್ವಿ ಗೊತ್ತಿದೆಯಲ್ವಾ? ಎಷ್ಟು ಜನ ಪೊಲೀಸ್ ಸ್ಟೇಷನ್ ತೊಗೊಂಡಿದ್ದಾರೆ ಅಂತ ಸ್ಯಾನಿಟೈಸ್ ಮಾಡ್ಬಿಟ್ಟು ಅಭ್ಯಾಸ ಇದೆಯಲ್ವಾ? ನಿಮ್ಮ ಕೈ ಆದಷ್ಟು ಫೀಲ್ಡಲ್ಲಿ ಈ ಥರ ಡೆಮೋಗಳನ್ನ ಕೊಡೋದು ಒಳ್ಳೆಯದು. ಇರುತ್ತೆ ಸ್ಟೇಷನ್ಗಳಲ್ಲಿ, ಹಾಸ್ಪಿಟ್ಲ್ಗಳು. ಓಕೆನಾ? ಈಗ ಮುಂಚೆ ಎತ್ತಕ್ಕಾಗಿಲ್ಲ 95 kg ಪ್ರೊಫೆಸರನ್ನು. ಇವಾಗ ನಮ್ಮ ವಾಟರ್ ಪ್ಯಾಡ್ ಕಟ್ಟಿರ್ತಕ್ಕಂಥ ನೀರನ್ನು ನೀವು ಕುಡ್ತಿದ್ದೀರಾ ಓಕೆನಾ? ಮತ್ತು ಸೇಮ್ ಪೊಸಿಷನ್ ಇರಬೇಕು. ಸೇಮ್ ಪೊಸಿಷನ್ ಆಗಲೇ ಹೇಗೆ ಯಾವ ಥರ ಹಾಕಿದ್ರೆ ಆ ಥರ ಸೇಮ್ ಸೇಮ್ ಅದೇ. ಇವಾಗ ರೆಡಿ 1 2 3 ಅಪ್. ವಾ ಬೇಡ 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 ಇನ್ನೊಂದ್ಸತಿ ಎತ್ಬೇಕು. ಮೆಲ್ಲೆ ಮೆಲ್ಲೆ ಇಳಿಸ್ಬೇಕು. ನೀವು ಮೆಲ್ಲೆ ಇಳಿಸ್ಬೇಕು. ದಡ ಅಂತ ಹಾಕ್ಬೇಡಿ, ಸೊಂಟ ಹೋಗ್ಬಿಡ್ತದೆ. ಮೆಲ್ಲೆ ಅದೇ ಥರ ಇಳಿಸ್ಬೇಕು.